ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ಲೀನ್ ಲಕ್ಷ್ಮಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನ್ನ ಜೀವನದಲ್ಲಿ ನನಗೆ ತುಂಬ ಮುಖ್ಯ ಆಗಿರುತ್ತೆ. ನಮ್ಮ ಚಿನ್ನಿ ಬಂಗಾರಿ ನೋಡ್ರಿ, ಪೂಜೆ ಸಾಮಾನೆಲ್ಲ ಕೆಳಗಡೆ ಇಟ್ಟಿದ್ರು ನಮ್ಮ ಯಜಮಾನ್ರು. ಅಂದರೆ ಪಿತ್ತಂಬ್ರೆಲ್ಲ ತಿಕ್ತಾಯಿದ್ರು. ಆಮೇಲೆ ಚಿನ್ನಿ ಬಂಗಾರನೂ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ಲು ಅವ್ರ ಪಪ್ಪಾಗ. ನೋಡ್ರಿ, ಈ ಥರ ಡೆಕೋರೇಷನ್ ಎಲ್ಲ ಮಾಡಿದ್ವಿ. ಮೇಲೆ ಪೂಜೆ ಎಲ್ಲ ಆಗ್ಯದ ನೋಡ್ರಿ, ಜಗಲಿ ಪೂಜೆ ಎಲ್ಲ ಆಗ್ಯದ. ಕೆಳಗಡೆ ಮಾಡ್ತಾ ಇದ್ದೆ ನಾನು. ಲಾಸ್ಟ್ ಪೂಜೆ ನಾನೇ ಮಾಡಿದ್ದು ನೋಡ್ರಿ. ನಮ್ಮ ಮನೆ ಲಕ್ಷ್ಮಿ ಈ ಥರ ರೆಡಿ ಆಗಿದ್ದಾರೆ ನೋಡಿ. ಇನ್ನು ಮಾಡ್ತಾಯಿದ್ದೀನಿ, ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರು ಹಾಗೆ ಕ್ಲಿಪ್ಪಿಂಗ್ ತಗೊಂಡ್ರು. ಶೌರ್ಯ ಪ್ರತೀಕ್ ಎಲ್ಲರೂ 3 ಜನ ಆಟ ಆಡ್ಕೊಂಡಿದ್ರು. ಅದಾದಮೇಲೆ ನಮ್ಮಮ್ಮ ಬಂದರು ನೋಡ್ರಿ. ನಮ್ಮ ಶೌರ್ಯ ಪ್ರತೀಕ್ ಹಾಯ್ ಮಾಡಂತ ಇದ್ರು, ಅವ್ರ ಪಪ್ಪ ಹಾಯ್ ಮಾಡ್ತಾಯಿದ್ರು. ನಮ್ಮ ಚಿನ್ನಿ ಬಂಗಾರಿ ಡ್ರೆಸ್ ಹಾಕ್ಕೊತಾ ಇದ್ಲು. ನೋಡ್ರಿ, ನಾನು ಈ ಥರ ಡೆಕೋರೇಷನ್ ಮಾಡೀನಿ, ನೋಡ್ತಾ ಇರ್ಬೋದು ನೀವು. ಹೇಗಾಗಿದೆ ಡೆಕೋರೇಷನ್ನು, ಆಮೇಲೆ ಲಕ್ಷ್ಮೀ ಪೂಜೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡ್ರಿ ಫ್ರೆಂಡ್ಸ, ಅದಾದಮೇಲೆ ನಾನು ನಮ್ಮ ಚಿನ್ನಿ ಬಂಗಾರಿಗೆ ಕರ್ಕೊಂಡು ಹೋದರು. ನೈವೇದ್ಯ ಮಾಡಿ, ನೈವೇದ್ಯ ಹಿಡಿದು ಆಮೇಲೆ ಚಿಕ್ಕ ಮಕ್ಕಳಿಗೆ ಇಬ್ಬರಿಗೆ ನಾನು ಮುದ್ದೆ ತಂದು ಮುಗಿಸ್ತೀನಿ ನೋಡ್ರಿ. ಮುದ್ದೆ ತಂದು ಮುಗಿಸ್ತೀನಿ. ಉಡೇಕಿ ಸಾಮಾನೆಲ್ಲ ಹಾಕಿಬಿಟ್ಟು ಆರತಿ ಬೆಳಗ್ಗೆ ಆಮೇಲೆ ಅವರು ಊಟ ಮಾಡಿಕೊಂಡು ಹೋದರು. ನಮ್ಮ ಚಿನ್ನಿ ಬಂಗಾರಿ ಫಸ್ಟೇ ಹೋಗಿದ್ಲು ಆ ಮಮ್ಮಿ ಜೊತೆಯಲ್ಲಿ ಆರತಿ ಮಾಡಾದ್ಮೇಲೆ. ನೋಡ್ರಿ ಫ್ರೆಂಡ್ಸ್, ಈಗ ಮುದ್ದೆ ತಂದು ಉಳ್ಳೋಗತ್ತಾರ ನೋಡ್ರಿ. ನಾ ಅಡುಗೆ ಏನೇನು ಮಾಡಿದ್ನಿ ಅಂದ್ರೆ ತೋರಿಸ್ತೀನಿ ಬನ್ನಿ. ಏನೇನೆಲ್ಲ ಸ್ಪೆಷಲ್ ಮಾಡಿದ್ದೀನಿ ಅಡುಗೆ ತೋರಿಸ್ತೀನಿ ಬನ್ನಿ. ಈಗ ಪಲ್ಯ ಮಾಡೀನಿ ನೋಡ್ರಿ. ಆಗ ಬದನೆಕಾಯಿ ಪಲ್ಯ ಮಾಡೀನಿ, ಆಮೇಲೆ ಸಂಡಿಗೆ, ಅನ್ನ, ಆಮೇಲೆ ರಸಮ್, ಪಾಪಡಿ ಎಲ್ಲ ಹಪ್ಪಳ ಎಲ್ಲ ಕರ್ದೀನಿ ನೋಡ್ರಿ. ಇಲ್ಲಿ ಒಬ್ಬಿಟ್ಟು, ಈ ಕಡೆ ಒಬ್ಬಿಟ್ಟವ, ಈ ಕಡೆ ಚಪಾತಿ ಅವ ನೋಡ್ರಿ. ಒಬ್ಬಿಟ್ಟು ಆಮೇಲೆ ಚಪಾತಿ ಎಲ್ಲ ಆಗ್ಯದ ನೋಡ್ರಿ, ಮಾಡೀನಿ ನೋಡ್ರಿ. ಇಷ್ಟೆಲ್ಲ ಸ್ಪೆಷಲ್ ಅಡಿಗೆ ನೋಡ್ರಿ. ನಮ್ಮ ಲಕ್ಷ್ಮಿ ಯಾವ ಥರ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಈ ಥರ ನಮ್ಮ ಮನೆ ನಾನು ವರ್ಷ ಇದೇ ಥರ ಮಾಡ್ತೀನಿ. ಇದೇ ವರ್ಷ ಎಲ್ಲ ಈ ಥರ ಎಲ್ಲ ತಿಂಡಿ ಇಟ್ಟಿನಿ ನೋಡ್ರಿ. ದರ ವರ್ಷ ಏನು ಇಡಲ್ಲ, ಇದು ವರ್ಷ ಇಡಬೇಕಂತ ಮನಸ್ಸಿಗೆ ಬಂತು. ಆ ತಾಯಿ ಏನೇನು ಮಾಡಿಕೊಡ್ತಾಳೆ ಮಾಡಿಕೊಡ್ಲಿ. ನಾನು ಯಾವ ಥರ ಮಾಡಿಕೊಡ್ತಾಳೆ, ಯಾವ ಥರ ದಾರಿ ತೋರಿಸ್ತಾಳೆ ಆ ಥರ ಮಾಡ್ತೀನಿ ನೋಡ್ರಿ. ನಮ್ಮ ಮನೆ ಲಕ್ಷ್ಮಿ, ನಮ್ಮ ಮನೆ ಪುಟ್ಟ ಲಕ್ಷ್ಮಿ ನೋಡ್ರಿ. ಸಿಂಪಲಾಗಿ ಮಾಡಿ ನೋಡ್ರಿ, ಯಾವ ಥರ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಮುದ್ದೆ ತಂದು ಮುಗ್ಸೋದಾಯಿತು, ನೈವೇದ್ಯ ಆಯಿತು, ಆಮೇಲೆ ಲಕ್ಷ್ಮಿಗೆಲ್ಲ ಕುಡಿಸಿದ್ವಿ ನೋಡ್ರಿ. ಎಲ್ಲ ಕೂಡ ಆಯ್ತು. ಇವಾಗ ನಮ್ಮ ಯಜಮಾನ್ರು ಊಟ ಮಾಡಿ ಹೋದರು, ನಾನು ಊಟ ಮಾಡಿದೆ. ನನ್ನ ಮಕ್ಕಳು ಶೌರ್ಯ ಪ್ರತೀಕ್ ಊಟ ಮಾಡಿದ್ರು. ಖುಷಿ ನಮ್ಮ ಮಮ್ಮಿ ಕರ್ಕೊಂಡು ಹೋಗ್ಯಾರ್ರಿ. ನಮ್ಮ ಮಮ್ಮಿ ಬಂದಿದ್ರು, ಆರತಿ ಮಾಡಿದ್ವಿ. ಆರತಿ ಮಾಡಾದ್ಮೇಲೆ ಕರ್ಕೊಂಡು ಹೋಗ್ಯಾರ್ರಿ. ಸ್ವಲ್ಪ ಬಟ್ಟೆ ಭಾಂಡೆ ಎಲ್ಲ ಒಗ್ಯಾವ, ಬಟ್ಟೆ ಆಮೇಲೆ ಭಾಂಡೆ ಎಲ್ಲ ಮಾಡಬೇಕು. ಇವಾಗ ಇನ್ನು ಕೆಲಸ ಇದೆ. ಬಟ್ಟೆ ಭಾಂಡೆ ಮಾಡಾದ್ಮೇಲೆ ರೆಸ್ಟ್ ಮಾಡ್ತೀನಿ. ನಮ್ಮ ಮಮ್ಮಿ ಮನೆ ಲಕ್ಷ್ಮಿನೂ ತೋರಿಸ್ತೀನಿ. ಅವ್ರು ಸೀರೆ ಉಡಿಸ್ಯಾರ್ರಿ. ನಮ್ಮ ಮನೇಲಿ ಪದ್ಧತಿ ಇಲ್ಲರಿ, ಸೀರೆ ಉಡಿಸೋ ಪದ್ಧತಿ ಇಲ್ಲರಿ. ನಮ್ಮ ಅತ್ತಿ ಫಸ್ಟಿಂದ ಉಡಿಸಲ್ಲ, ಇಷ್ಟೇ ಮಾಡ್ಕೊಂಡು ಬರ್ತಾಯಿದ್ರು. ಆಮೇಲೆ ಜಗಲಿಯಲ್ಲೇ ಮಾಡ್ತಾಯಿದ್ರು. ನಾನು ಬಂದಾಗಿಂದ ನಾನು ಕೆಳಗಡೆ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆ ಮೇಲೇ ಮಾಡ್ತಾಯಿದ್ರು. ನಮ್ಮ ಯಜಮಾನ್ರವ್ರ ಅಮ್ಮ ಜಗಲಿ ಮೇಲೆ ಮಾಡ್ತಾಯಿದ್ರು. ನಾನು 6 ವರ್ಷ ಆಯಿತು ಬಂದು. ನಾನು ಕೆಳಗಡೆನೇ ಮಾಡ್ತಾಯಿದ್ದೀನಿ ಪೂಜೆನ, ಲಕ್ಷ್ಮೀ ಪೂಜೆನ. ಮತ್ತು ನೋಡ್ರಿ,
ಇಷ್ಟೆಲ್ಲ ಆಯಿತು, ಖುಷಿ ಆಗುತ್ತದೆ. ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಾಗುತ್ತೆ ಡೆಕೋರೇಷನ್, ಆಮೇಲೆ ಪೂಜೆ ಎಲ್ಲ ಅಂದ್ಕೊಂಡಿರಲಿಲ್ಲ. ಹೋದ ವರ್ಷ ಅಕ್ಕಿ ಬೇಳೆ ಆಮೇಲೆ ಶೇಂಗಾ ಅವೆಲ್ಲ ಇಟ್ಟಿದ್ದೆ. ಈ ವರ್ಷ ಎಲ್ಲ ಸ್ವೀಟು ಖಾರ ಬುಂದಿ ಎಲ್ಲ ಇಟ್ಟೀನಿ. ಎಲ್ರಿಗೂ ಒಳ್ಳೇದು ಮಾಡಮ್ಮ ತಾಯಿ ಅಂತ ಬಿಟ್ಕೊಂಡೀನಿ. ನಮ್ಮ ಮಮ್ಮಿ ಮನೆ ಲಕ್ಷ್ಮೀನೂ ತೋರಿಸ್ತೀನಿ. ಸಂಜೆ ಇಲ್ಲ ಅಂದ್ರೆ ಮಧ್ಯಾಹ್ನ ನನ್ನ ಮಕ್ಕಳು ಮಲ್ಕಾದ ಮೇಲೆ ಹೋಗ್ತೀನಿ. ಯಾರಾದರೂ ಒಳಗಡೆ ಇರಬೇಕಲ್ಲ, ಅದಕ್ಕೆ ಅವ್ರಿಗೆ ಕುಂಡ್ರಿಸಿ ನಾನು ಹೋಗ್ತೀನಿ ನೋಡ್ರಿ. ಹೋಗಿ ಬರ್ತೀನಿ. ಬೆಳಗ್ಗೆನೇ ಬಾ ಅಂದರು, ಗಡಬಡಿ ಇತ್ತು ನಮ್ಮ ಮನೆಯಲ್ಲಿ, ಹೋಳಿಗೆ ಮಾಡೋದೆಲ್ಲ ಇತ್ತು, ಹಾಗಾಗಿ ಆಗಲಿಲ್ಲ. ಮಧ್ಯಾಹ್ನ ಹೋಗ್ತೀನಿ. ಹೋಗಾದ್ಮೇಲೆ ನಿಮಗೆ ತೋರಿಸ್ತೀನಿ, ಮತ್ತೆ ಸಿಗ್ತೀನಿ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇವಾಗ ಸ್ವಲ್ಪ ಕುತ್ಕೊಂಡೆ, ಏನು ಮಲಗಲಿಲ್ಲ. ಬಟ್ಟೆ ಬಾಂಡೆ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮ ಮಮ್ಮಿ ಮನೆಗೆ ಹೋಗ್ತೀನಿ. ಇವೆರಡು ಮಕ್ಕಳನ್ನ ಮಲಗಿಸ್ತೀನಿ. ಚಿನ್ನಿ ಬಂಗಾರಿ ಹೋಗ್ಯಾಳ ಅಲ್ಲೇ. ಬರ್ರಿ ನೋಡ್ರಿ ಫ್ರೆಂಡ್ಸ, ನಮ್ಮ ಮಮ್ಮಿದು ಮನಿ ಲಕ್ಷ್ಮಿ ನೋಡ್ರಿ, ಮಸ್ತ್ ಆಗ್ಯದ ನೋಡ್ರಿ ಡೆಕೋರೇಷನ್ನು. ಆಮೇಲೆ ಲಕ್ಷ್ಮಿ ನೋಡ್ರಿ, ನಮ್ಮ ಮಮ್ಮಿಗಳು ಸೀರೆ ಉಡಿಸ್ತಾರೆ ನೋಡ್ರಿ. ನಮ್ಮ ಮಮ್ಮಿ ಮನೆ ಹೋಗಿ ಬಂದಾದಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಭಜನಿಗೆ ಹೋಗಿ ನೋಡ್ರಿ. ಭಜನಿಗೆ ಹೋಗಿ ಅಲ್ಲಿ ಪ್ರವಚನ ಮಾಡ್ತಾಯಿದ್ರು. ಪ್ರವಚನ ಕೇಳಿಬಿಟ್ಟು ಊಟ ಪ್ರಸಾದ ತೊಗೊಂಡು ಮನೆಗೆ ಬಂದೀವಿ ನೋಡ್ರಿ. ನಾವು ಚಿನ್ನಿ ಬಂಗಾರಿ ಬಂದಿದ್ಲು, ಆಮೇಲೆ ಶೌರ್ಯ ಪ್ರತೀಕ್ ಬಂದಿದ್ದರು. ನಮ್ಮ ಚಿನ್ನಿ ಬಂಗಾರಿಗೆ ಆಮೇಲೆ ಶೌರ್ಯಗೆ ಅವ್ರ ಪಪ್ಪ ಬಂದಿದ್ದರು 8:30. ನಾನು 8 ಗಂಟೆ ಹೋಗಿದ್ದು. 8:30 ಹಂಗೆ ಅವ್ರಿಗೆ ಕೊಟ್ಟು ಕಳಿಸ್ದೆ. ಪ್ರತೀಕ್ ನಾನು ಇಬ್ಬರು ಇದ್ವಿ. ನಮ್ಮ ನೋಡ್ರಿ ಪ್ರವಚನ ಮಾಡ್ತಿದ್ದಾರೆ. ಹಂಗೆ ಸುಮ್ಮನೆ ಕೂತ್ಕೊಂಡು ಆರತಿ ಮಾಡ್ತಾಯಿದ್ರು. ಮೇಲ್ಗಡೆ ಊಟಕ್ಕೆ ಹೋಗಿದ್ವಿ. ಊಟ ಮುಗಿಸ್ಕೊಂಡು ಬಂದ್ವಿ. ಅವರೆಲ್ಲ ರೇಗಿಸ್ತಾಯಿದ್ರು, ಇನ್ನೂ ಹಲೋ ಗಾಯ್ಸ್, ಹಾಯ್ ಗಾಯ್ಸ್ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಂತ ಇದ್ರು. ಹಂಗೆ ಸುಮ್ಮನೆ ನಾನು ವೀಡಿಯೋ ಮಾಡ್ತಿದ್ದೆ. ಇವರೆಲ್ಲ ಊಟಕ್ಕೆ ಬಡಿಸ್ತಾಯಿದ್ರು. ಹಾಯ್ ಮಾಡು ಅಂತಿದ್ದೆ, ಅವ್ರಿಗೆಲ್ರಿಗೂ ಹಾಯ್ ಮಾಡ್ತಿದ್ದು ನೋಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್. ಲೈಕ್ ಮಾಡಿ, ಶೇರ್